ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 16 ಏಪ್ರಿಲ್ 2026. ಮುರಳಿ महावाक्यಗಳು मीठे बच्चे, योग से ही आत्मा की खाद निकलेगी, बाबा से पूरा वर्षा मिलेगा, इसीलिए जितना हो सके योग बल बढ़ाओ. ಮಧುರ ಮಕ್ಕಳೇ, ಯೋಗದಿಂದಲೇ ಆತ್ಮದ ಜಂಗು ಕೊಳಕು ಹೊರಟು ಹೋಗ್ತದ. ಬಾಬಾರವರಿಂದ ಪೂರ್ಣ ಆಸ್ತಿ ಸಿಗ್ತದ. ಅದಕ್ಕಾಗಿ ಎಷ್ಟು ಸಾಧ್ಯ ಅಷ್ಟು ಯೋಗ ಬಲವನ್ನು ಹೆಚ್ಚಿಸ್ಕೊಡ್ರಿ. ಯೋಗ ಬಲದಿಂದ ಆತ್ಮದ ಜಂಗು ಅಂದರೆ ನಿರಾಕಾರ ಆತ್ಮ ಯಾವುದು ಅವಿನಾಶಿ ಇದೆ, ಅನಂತಿದೆ, ಆತ್ಮನಲ್ಲಿ ಆತ್ಮ ಸದಾ ಜಂಗು ಕೊಳಕಿನಿಂದ ಸದಾ ಮುಕ್ತಿದೆ. ಆ ಮುಕ್ತವಾಗಿರುವ ಮೂಲ ಆತ್ಮನೇ ನಾನು. ಆದರೂ ಬಾಬಾ ಆತ್ಮದೊಳಗಿರುವ ಜಂಗು ಅಂತ ಯಾಕೆ ಹೇಳ್ತಾರಂದರೆ, ಆತ್ಮನಲ್ಲಿ ಮನ ಬುದ್ಧಿ ಸಂಸ್ಕಾರಗಳಿವೆ, ಮನಸ್ಸಿನಲ್ಲಿ ಜಂಗಿದೆ. ಮನಸ್ಸಿನಿಂದ ಆತ್ಮ ಪರೆ ಇದೆ. ಭಲೆ ಮನಸ್ಸು ಆತ್ಮನೊಳಗಿದ್ರೂ ಕೂಡ, ಆತ್ಮನಿಂದ ಹೊರಗೆ ಬಂದಿದ್ರೂ ಕೂಡ ಮನಸ್ಸಿನಿಂದ ಆತ್ಮ, ಮೂಲ ಆತ್ಮ ಪರೆ ಇದೆ. ಆದರೆ ಬಾಬಾ ಮನಸ್ಸಿಗೂ ಕೂಡ ಆತ್ಮ ಅನ್ನುವಂಥ ಶಬ್ದವನ್ನೇ ಬಳಸ್ತಾರೆ. ಆತ್ಮದೊಳಗಿರುವಂಥ ಏನು ಜಂಗಿದೆ, ಅರ್ಥಾತ್ ಮನಸ್ಸಿನಲ್ಲಿ ಜನ್ಮ ಜನ್ಮಾಂತರದ ನಾನು ಎಂದರೆ ನಿರಾಕಾರ ಆಗಿರುವುದರ ಬದಲಾಗಿ ಸಾಕಾರ ಆಗಿರುವ, ನಾನು ಎಂದರೆ ಅವಿನಾಶಿ ಸತ್ಯವಾಗಿರುವುದರ ಬದಲಾಗಿ ವಿನಾಶವಾಗುವ ಸಾಯುವ ಶರೀರ ಅನ್ನುವಂಥದ್ದೇನೋ ಸ್ಮೃತಿಗಳಿವೆ. ನಾನು ಎಂದರೆ ಅತ್ಯಂತ ಸೂಕ್ಷ್ಮವಾಗಿದ್ದೀನಿ. ಈ ನಾನು ಎಂದರೆ ಸ್ಥೂಲ ಭಾರವಾದ ಕಣ್ಣಿಗೆ ಕಾಣುವ ಶರೀರವೆಂದು ತಿಳ್ಕೊಂಡಿರುವಂತಹ ಏನೆಲ್ಲ ಸ್ಮೃತಿಗಳು ಅನುಭವಗಳಿವೆ, ಇವೇ ಜಂಗು. ಈ ಎಲ್ಲ ಜಂಗು ಹೋಗೋದು ಯೋಗ ಬಲದಿಂದ. ಯೋಗ ಯಾದ ನೆನಪಿನ ಬಲದಿಂದ, ಅರ್ಥಾತ್ ನಾನು ಯಾರು, ನಾನು ಯಾರು ಅಲ್ಲ ಎನ್ನುವ ಸತ್ಯದ ಸ್ಮೃತಿಯಿಂದ, ನಾನು ಯಾರವರಿದ್ದೀನಿ, ನಾನು ಯಾರ ಸಂತಾನ ಅಲ್ಲ ಎನ್ನುವ ಸ್ಮೃತಿ ಎಷ್ಟು ಮಾಡ್ಕೋತೀರೋ ಅಷ್ಟು ಖಾದ್ ಜಂಗು ಹೊರಟು ಹೋಗ್ತದ. ಬಾಬಾರವರಿಂದ ಪೂರಾ ಆಸ್ತಿ ಸಿಗ್ತದ. ಅರ್ಥಾತ್ ಎಷ್ಟು ಯೋಗ ಬಲದಿಂದ ಜಂಗ್ ಹೋಗ್ತದೋ ಅಷ್ಟು ಸತ್ಯ ಜ್ಞಾನದಿಂದ ಬುದ್ಧಿಯ ಕಪಾಟ್ ಓಪನ್ ಆಗ್ತದ. ಬುದ್ಧಿಯ ಕಪಾಟ್ ಓಪನ್ ಆಗುವುದರಿಂದ ಮಾತ್ರ ಆತ್ಮ ಜಾಗೃತಿ ಆಗಕ್ಕೆ ಸಾಧ್ಯ ಇದೆ. ಪ್ರಶ್ನೆ, देवी देवताओं के कर्म श्रेष्ठ थे, अभी सबके कर्म भ्रष्ट क्यों बने हैं? ದೇವಿ ದೇವತೆಗಳ ಕರ್ಮ ಬಹಳ ಶ್ರೇಷ್ಠವಾಗಿತ್ತು, ಈಗ ಧರ್ಮಭ್ರಷ್ಟ ಕರ್ಮಭ್ರಷ್ಟ ಆಗಿರುವುದು ಯಾಕೆ ಅಂತಾರೆ ಬಾಬಾ. ಉತ್ತರ, क्योंकि अपने असली धर्म को भूल गए. धर्म भूलने के कारण ही जो कर्म करते हैं वह भ्रष्ट होते हैं. ಬಾಬಾ ಹೇಳ್ತಾರೆ, ದೇವಿ ದೇವತೆಗಳ ಶ್ರೇಷ್ಠ ಕರ್ಮ ಭ್ರಷ್ಟ ಆಗಿದೆ. ಯಾಕೆ ಅಂತಂದರೆ ಅಸ್ಲಿ ಧರ್ಮವನ್ನು ಮರ್ತಿರುವ ಕಾರಣ ಅಂತ. ಬಹಳ ಸೂಕ್ಷ್ಮವಾಗಿರುವಂಥ ಮಾತು. ದೇವಿ ದೇವತಾ ಒಂದು ರೋಲ್. ನಿರಾಕಾರ ಆತ್ಮ ಯಾವಾಗ ಸೃಷ್ಟಿಯ ಆದಿ ಸಮಯದಲ್ಲಿ ತನ್ನ ಆದಿ ಸನಾತನ ಧರ್ಮದ ರೋಲ್ ಪ್ಲೇ ಮಾಡಬೇಕಾಗಿತ್ತು, ಆಗ ಈ ಮನಸ್ಸು ಆತ್ಮನಷ್ಟೇ ಸ್ಪಷ್ಟ, ಆತ್ಮನಲ್ಲಿರುವ ಸರ್ವ ಗುಣಗಳು ಮನಸ್ಸಿನಲ್ಲಿತ್ತು, ಆತ್ಮನ ಸಮಾನ ಜಾಗೃತಿ ಇತ್ತು. ಹೀಗಾಗಿ ಈ ಮನಸ್ಸು ಆ ಸಮಯದಲ್ಲಿ ನಾನು ಯಾರು ಎನ್ನುವ ಸ್ಮೃತಿ ಇರುವ ಕಾರಣದಿಂದ ಮನಸ್ಸಿನ ಎಲ್ಲ ಚಾಯ್ಸಸ್ ಅಥವಾ ಮನಸ್ಸಿನ ಎಲ್ಲ ನಿರ್ಣಯಗಳು ಶ್ರೇಷ್ಠ ಇದ್ದು. ಬುದ್ಧಿಯ ನಿರ್ಣಯ, ಮನಸ್ಸಿನ ಒಂದು ವಿಚಾರ ಅತಿ ಶ್ರೇಷ್ಠ ಇತ್ತು. ಹೀಗಾಗಿ ಕರ್ಮವೂ ಕೂಡ ಶ್ರೇಷ್ಠ. ಧರ್ಮ ಶ್ರೇಷ್ಠ, ಅರ್ಥಾತ್ ನಾನು ಯಾರು, ಬಾಕಿ ಎಲ್ಲರೂ ಯಾರು, ಎಲ್ಲರೂ ನಿರಾಕಾರಾತ್ಮ ದೇಹರೂಪಿ ವಸ್ತ್ರವನ್ನು ಧರಿಸಿರುವಂತಹ ಅವಿನಾಶಿ ಆತ್ಮರದಾರ. ನಾನು ಹಾಗೆ ಇದ್ದೀನಿ, ಎಲ್ಲರೂ ಹಾಗೆ ಇದ್ದಾರೆ. ನಾನು ಸಂಪೂರ್ಣ ಇದ್ದೀನಿ, ಎಲ್ಲರೂ ಸಂಪೂರ್ಣ ಇದ್ದಾರ. ಈ ಕಾರಣ ಸಮಾನತೆ ಇತ್ತು, ಈ ಕಾರಣ ಸಮಾನ ಪ್ರೇಮ ಇತ್ತು. ಅದಕ್ಕೆ ಬಾಬಾ ಹೇಳ್ತಾರೆ, ಕರ್ಮ ಶ್ರೇಷ್ಠ, ಧರ್ಮನೂ ಕೂಡ ಶ್ರೇಷ್ಠ ಇತ್ತು. ಅದು ಯಾಕೆ ಭ್ರಷ್ಟ ಆಯಿತು ಅಂದರೆ ಅಸ್ಲಿ ಧರ್ಮವನ್ನು ಮರ್ತಿರುವ ಕಾರಣ. ಅಸ್ಲಿ ಧರ್ಮ ಯಾವುದು? ನಾನು ಯಾರನ್ನೋದು ಮರ್ತಿರೋದ್ರಿಂದ.
ನಾವೆಲ್ಲ ದೇಹ ಅಂತ ತಿಳ್ಕೊಂಡ್ವಿ. ದೇಹದಲ್ಲೂ ಕೂಡ ಅನೇಕ ಬಾರ್ಡರ್ಗಳನ್ನು ಮಾಡಲಾಯಿತು. ಅಂದರೆ ಅನೇಕ ನಾವು ಈ ಧರ್ಮದವರು, ನಾವು ಈ ಪಂಗಡದವರು, ಈ ಜಾತಿಯವರು, ಆ ಜಾತಿಯೊಳಗೆ ನಾವು ಈ ಪಂಗಡದವರು ಅಂತ ದೇಹದ ಒಂದು ದೇಹದಾರಿಗಳ ಮಧ್ಯದಲ್ಲಿ ಕೆಟಗರಿ ಮಾಡಲಾಯಿತು. ದೇಹದಾರಿಗಳ ಮಧ್ಯದಲ್ಲಿ ಗೋಡೆಗಳನ್ನು ಕಟ್ಟಲಾಯಿತು. ಅದರಲ್ಲಿ ಮತ್ತೆ ಭಾವನೆ ಹುಟ್ಟಿತು, ನಾವು ಅಂದ್ರೆ ಹೆಚ್ಚಿನ ಜಾತಿಯವರು, ಹೆಚ್ಚಿನ ಧರ್ಮದವರು ಅನ್ನುವಂತಹ ಈ ಭೇದ ಭಾವದೊಳಗ ಕರ್ಮ ಧರ್ಮ ಎಲ್ಲವೂ ಭ್ರಷ್ಟ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಧರ್ಮ ಭೂಲ್ನೆ ಕೆ ಕಾರಣ ಹಿ ಜೋ ಕರ್ಮ ಕರ್ತೆ वो ಭ್ರಷ್ಟ ಹೋತೆ ಹೇ. ಧರ್ಮ ಮರ್ತಿದೆ, ಅದಕ್ಕೆ ಕರ್ಮ ಭ್ರಷ್ಟ ಆಗಿದೆ ಅಂತಾರೆ ಬಾಬಾ. ಧರ್ಮ ಮರ್ತಿರೋದು ಅಂದರೆ ನಾನಂದ್ರೆ ಯಾರು? ಆತ್ಮ, ಚೇತನ. ಹಾಗೆ ಎಲ್ಲರೂ ಆತ್ಮ, ಎಲ್ಲರೂ ನಿರಾಕಾರ, ಎಲ್ಲರೂ ಚೇತನ. ಚೇತನ ಅದೊಳಗೆ ಏನೂ ಫರಕ್ಕಿಲ್ಲ. ಚೇತನ ಅನ್ನೋದೇ ಮರ್ತು ಬಿಟ್ಟಿವಿ. ನಮಗೆ ದೇಹ ಅಂತ ತಿಳ್ಕೊಂಡಿದ್ದೀವಿ. ದೇಹದಾರಿಗಳಲ್ಲಿ ಭಾಳ ಫರಕ್ಕಿದೆ. ನಾವು ಇಂತಹ ಧರ್ಮದವರು, ನಾವು ಶ್ರೇಷ್ಠ, ನಾವು ಭಾಳ ಸ್ವಚ್ಛ, ನಾವು ಮಡಿವಂತರು, ಇವರು ಕೀಳ, ಇವರು ಮಧ್ಯಮ ಅನ್ನುವಂತಹ ಮಾನವ ನಿರ್ಮಿತ ಜಾತಿ, ಮಾನವ ನಿರ್ಮಿತ ಧರ್ಮ ಇವೆಲ್ಲವುಗಳ ಕಾರಣಗಳಿಂದ ಮನುಷ್ಯನ ಕರ್ಮ, ಮನುಷ್ಯನ ದೃಷ್ಟಿ ಭಾವ ಎಲ್ಲವೂ ಭ್ರಷ್ಟ ಆಗಿಬಿಟ್ಟಿದೆ. ಬಾಬಾ ತುಮಿ ಅಪ್ನೆ ಸತ್ಯ ಧರ್ಮ ಕಿ ಪಹಚಾನ್ ದೇತೆ ಹೇ. ಪರಮಾತ್ಮ ನಿರಾಕಾರ ಶಿವ ಬಾಬಾ ನಮಗೆ ನಮ್ಮ ಅಸಲಿ ಸತ್ಯದ ಪರಿಚಯ ಮಾಡಿಸ್ತಾರ. ಅಸಲಿ ಸತ್ಯ ಯಾವುದು ಅಂತಂದರೆ, ನಾನು ದೇಹ ಅಲ್ಲ, ನಾನು ನಿರಾಕಾರ ಚೇತನ ಇದ್ದೀನಿ ಅನ್ನೋದೇ ಇದೇ ನನ್ನ ಅಸಲಿ ಸತ್ಯ, ಅಸಲಿ ಧರ್ಮ. ಯಾವಾಗ ನಾವೆಲ್ಲ ಈ ವಿಶ್ವದ ಬಾಂಧವರು, ನಾವೆಲ್ಲ ದೇಹ ಅಲ್ಲ, ವಿನಾಶವಾಗುವ ಈ ಒಂದು ಚರ್ಮದ ಹೊದಿಕೆ ನಾವಲ್ಲ, ನಾವೆಲ್ಲ ನಿರಾಕಾರ ಚೇತನ ಇದ್ದೀವಿ ಅನ್ನೋ ಸತ್ಯ ಗೊತ್ತಾಗ್ಬಿಟ್ರೆ, ನಿರಾಕಾರ ಚೇತನ ಆತ್ಮರ ಅಪ್ಪ ಒಬ್ಬನೇ ಅಂತ. ಅದಕ್ಕೆ ಜಗಕ್ಕೆ ಭಗವಂತ ಒಬ್ಬನೇ, ಒಬ್ಬ ಭಗವಂತ ತಂದೆ ಮಕ್ಕಳು ಅನ್ನುವಂಥದ್ದು ಬಂದ್ಬಿಡ್ತು ಅಂತಂದರೆ ಈ ಭೇದ ಭಾವ, ಮೇಲು ಕೀಳು, ಅಧರ್ಮ ಅನ್ಯಾಯ ಪಾಪ ಎಲ್ಲವೂ ಸಮಾಪ್ತಾಗಿ ಹೋಗ್ಬಿಡ್ತದ. ಅದನ್ನೇ ಬಾಬಾ ಬಂದು ನಮ್ಗೆ ಕಲಿಸ್ತಾರೆ. ನೀನು ದೇಹ ಅಲ್ಲ, ನೀನೊಂದು ಚೇತನ. ನೀ ಹೇಗೆ ದೇಹ ಅಲ್ಲ ಚೇತನ ಇದ್ದಿ, ಹಾಗೆ ಎಲ್ಲರೂ ಕೂಡ ಚೇತನವಾಗಿದ್ದಾರೆ. ಸಾಥ್ ಸಾಥ್ ಸಾರೇ ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ ಸುನಾತೆ. ಜೊತೆಗೆ ಪರಮಾತ್ಮ ವಿಶ್ವದ ಭೂಗೋಳ ಹಾಗೂ ಇತಿಹಾಸವನ್ನು ತಿಳಿಸಿಕೊಡ್ತಾರೆ. ಜೋ ಸಬ್ಕೋ ಸುನಾನಿ ಹೇ और ಬಾಬಾ का ಸತ್ಯ ಪರಿಚಯ ದೇನಾ ಹೇ. ಈ ಇತಿಹಾಸ ಭೂಗೋಳ ಯಾರ್ದು? ಈ ವಿಶ್ವ ನಾಟಕ ಚಕ್ರದೊಳಗ ನಮಗೆ ಏನು ನಾವೇನು ಈ ತತ್ವದಲ್ಲಿ ಎಂಟರ್ ಆಗ್ತೀವಿ, ಈ ತತ್ವ ಹೇಗೆ ಪರಿವರ್ತನೆ ಆಗ್ತಾ ಹೋಗ್ತದೆ, ಹೇಗೆ ಸತೋಪ್ರಧಾನ ಇರುವಂಥದ್ದು ತಮೋಪ್ರಧಾನ ಆಗ್ತದ, ಹೇಗೆ ಬದಲಾವಣೆ ಆಗ್ತದೆ ಅನ್ನುವಂಥದ್ದು ಸೂಕ್ಷ್ಮ ಇತಿಹಾಸ ಭೂಗೋಳ ಮತ್ತು ಮನಸ್ಸಿನಲ್ಲಿ ಇರುವಂಥ ಇತಿಹಾಸ ಭೂಗೋಳ ಎರಡರ ಒಂದು ಸತ್ಯವನ್ನು ಬಾಬಾ ತಿಳಿಸ್ಕೊಡ್ತಾರ. ಇದನ್ನು ನೀವು ಎಲ್ಲರಿಗೂ ತಿಳಿಸ್ರಿ ಮತ್ತು ಪರಮಾತ್ಮನ ಸತ್ಯ ಪರಿಚಯವನ್ನು ಎಲ್ಲರಿಗೂ ಹೇಳೋದ್ರಿಂದ ನಿಮ್ಮ ಧರ್ಮ ಮೂಲ ಧರ್ಮದಲ್ಲಿ ಸ್ಥಿತರಾಗೋದ್ರಿಂದ ನಿಮ್ಮ ಕರ್ಮವೂ ಕೂಡ ಶ್ರೇಷ್ಠವಾಗ್ತದೆ ಅಂತಾರೆ ಬಾಬಾ. ಇಂದಿನ ಮುರಳಿಯ ಮಹಾವಾಕ್ಯಗಳು. ಧಾರಣಾ ಪಾಯಿಂಟ್. ಯಾದ್ ಸೇ ಪಾವನ್ ಬನ್ ಬಾಬಾ ಕೆ ಗಲೆ ಕಾ ಹಾರ್ ಬನ್ನ ಹೇ. ನೆನಪಿನಿಂದ, ನೆನಪು ಏನು? ನಾನು ದೇಹ ಅಲ್ಲ ಅನ್ನುವ ಭಗವಂತ ಕೊಡುವ ಮೊದಲ ಶ್ರೀಮತದ ಪಾಲನೆ ಮಾಡೋದ್ರಿಂದ ಎಷ್ಟೆಷ್ಟು ನೀವು ನೆನಪು ಮಾಡ್ಕೋತೀರಿ, ನಾನು ದೇಹ ಅಲ್ಲ, ನಾನು ನಿರಾಕಾರ ಚೇತನ, ನಾನು ಸತ್ತಿದ್ದೀನಿ, ಅವಿನಾಶಿ ಇದ್ದೀನಿ ಅನ್ನುವಂಥದ್ದು, ಈ ನೆನಪಿನಿಂದ ಪರಮಾತ್ಮನ ಕೊರಳಿನ ಹಾರವಾಗ್ತೀರಿ, ಅಂದರೆ ಸಮೀಪ ಬರ್ತೀರಿ. ಕರ್ಮ ಕರ್ತೆ ಬಿ ಬಾಬಾ ಕಿ ಯಾದ್ ಮೇ ರಹಕರ್ ವಿಕರ್ಮಾಜೀತ್ ಬನ್ನ ಹೇ. ಕರ್ಮವನ್ನು ಮಾಡ್ತಾನೂ ಕೂಡ ಪರಮಾತ್ಮ ತಂದೆಯ ನೆನಪಿನಿಂದ ವಿಕರ್ಮಗಳ ಮೇಲೆ ವಿಜಯಗಳು ಆಗಬೇಕಾಗಿದೆ. ಸೆಕೆಂಡ್ ಪಾಯಿಂಟ್. ಪುಣ್ಯಾತ್ಮ ಬನ್ನೆ ಕಾ ಪೂರಾ ಪುರುಷಾರ್ಥ ಕರ್ನಾ ಹೇ. ಪುಣ್ಯಾತ್ಮರಾಗುವ ಪೂರ್ಣ ಪುರುಷಾರ್ಥವನ್ನು ಮಾಡ್ರಿ. ಪುಣ್ಯಾತ್ಮರಾಗೋದು ಅಂತಂದರೆ ನಿರಾಕಾರಿ ಸತ್ಯದಲ್ಲಿ ಸ್ಥಿತರಾಗುವಂತಹ ಪುರುಷಾರ್ಥ, ಅರ್ಥಾತ್ ದೇಹದಿಂದ ಡಿಟ್ಯಾಚ್ ಅಶರೀರಿ ಸ್ಥಿತಿಯ ನಿರಂತರ ಸ್ಮೃತಿಯಲ್ಲಿರುವಂತಹ ಪುರುಷಾರ್ಥ ಮಾಡ್ರಿ. ಇದೇ ಪುಣ್ಯಾತ್ಮರಾಗೋದು. ದೇಹ ಅಭಿಮಾನ್ ಚೋಡ್ ದೇಹಿ ಅಭಿಮಾನಿ ಬನ್ನ ಹೇ. ದೇಹ ಅಭಿಮಾನ ಅಂದರೆ ನಾನು ದೇಹ ಇದ್ದೀನಿ ಅನ್ನೋದು ಬಹುಶಃ ನಾವ್ಯಾರೂ ಅನ್ನೋದಿಲ್ಲ. ಯಾಕಂದರೆ
ಬಾಬಾ ಇದನ್ನು ಕಲಿಸಿದಾರ. ಆದರೆ ನಾವು ಬ್ರಹ್ಮಕುಮಾರ್, ಮೇಲ್ ಫಿಮೇಲ್ ನಂತರ ಕುಮಾರ್ ಅಥವಾ ನಾವು ಕುಮಾರಿ ಇದ್ದೀವಿ, ಸೀನಿಯರ್ ಜೂನಿಯರ್, ನಾವು ಇಂಥ ಪೋಸ್ಟ್ ಒಳಗಿದ್ದೀವಿ, ನಾವು ಬಹಳಷ್ಟು ದೊಡ್ಡವರಿದ್ದೀವಿ ಅನ್ನೋದು ಕೂಡ ದೇಹ ಅಭಿಮಾನವೇ. ಅಂದಮೇಲೆ ಬಾಬಾ ಅಂತಾರ, ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿಯಾಗುವಂತಹ ಪುರುಷಾರ್ಥ ಮಾಡ್ರಿ. वरदान: अपने बुद्धि रूपी नेत्र को क्लियर और केयरफुल रखने वाले मास्टर ನಾಲೆಜ್ಫುಲ್ ಪವರ್ಫುಲ್ ಭವ. ತಮ್ಮ ಬುದ್ಧಿರೂಪಿ ನೇತ್ರವನ್ನು ಕ್ಲಿಯರ್ ಅಂತಾರೆ ಬಾಬಾ. ಬುದ್ಧಿ ಒಂದು ನೇತ್ರವಾಗಿದೆ. ಬುದ್ಧಿಯ ನೇತ್ರದಿಂದ ನಿರಾಕಾರ ಆಗಿರುವ ನನ್ನ ಅಸಲಿ ಸತ್ಯವನ್ನು ನೋಡುವಂಥ ಒಂದು ದಿವ್ಯ ನೇತ್ರ. ಬುದ್ಧಿರೂಪಿ ನೇತ್ರವನ್ನು ಕ್ಲಿಯರ್ ಮತ್ತು ಅದನ್ನು ಕೇರ್ಫುಲ್ ಆಗಿ ಇಟ್ಕೊಳ್ಳೋದ್ರಿಂದ ನೀವು ಮಾಸ್ಟರ್ ನಾಲೆಜ್ಫುಲ್ ಮತ್ತು ಪವರ್ಫುಲ್ ಆಗ್ತೀರಿ. जैसे ज्योतिषी अपने ज्योतिषी के नॉलेज से, ग्रहों की नॉलेज से आने वाली आपदाओं को जान लेते हैं. ಹೇಗೆ ಜ್ಯೋತಿಷಿಗಳು ತಮ್ಮ ಜ್ಯೋತಿಷಿಯ ನಾಲೆಜಿಂದ ಮತ್ತು ಗ್ರಹಗಳ ನಾಲೆಜಿಂದ ಮುಂಬರುವಂತಹ ಆಪತ್ತುಗಳ ಬಗ್ಗೆ ಮೊದಲೇ ಅಂದಾಜು ಮಾಡ್ತಾರೆ. ಇಂಥ ಒಂದು ಘಟನೆ ಘಟಿಸಲಿದೆ ಅಂತ ಹೇಳಿ. ऐसे आप बच्चे इन एडवांस माया द्वारा आने वाले पेपर्स को परख कर पास विद ऑनर बनने के लिए अपने बुद्धि रूपी नेत्र को क्लियर बनाओ और केयरफुल रहो. ಕ್ಲಿಯರ್ ಕೇರ್ಫುಲ್. ಕ್ಲಿಯರ್ ಅಂತಂದರೆ ಎಲ್ಲಿಯೂ ಕೂಡ ನಾನು ಅಂತಂದರೆ ಅಕ್ಕೋರು, ನಾನು ಅಂದರೆ ಮದರ್, ನಾನು ಅಂದರೆ ಫಾದರ್ ಅನ್ನುವಂಥದ್ದು ಎಲ್ಲಿಯೂ ಕೂಡ ಸ್ವಲ್ಪವೂ ಬರಬಾರ್ದು. ಕ್ಲಿಯರ್ ಆಗಿ, ಭಲೆ ಮದರ್ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ, ಅಕ್ಕೋರ್ದೊಂದು ರೋಲ್, ನಾ ಅಕ್ಕೋರಾಗಿರುವ ರೋಲ್ ಅದ ಇದು. ಈ ರೋಲ್ ಪ್ಲೇ ಮಾಡ್ಲಿಕ್ಕೆ ನನಗೆ ಸಿಕ್ಕಿದೆ, ಆದರೆ ನಾ ಅಕ್ಕೋರಲ್ಲ, ನಾನು ನಿರಾಕಾರ ಆತ್ಮ ಅನ್ನುವ ಸದಾ ಜಾಗೃತಿ, ಸದಾ ಸ್ಮೃತಿ. ಇದಕ್ಕಂತಾರೆ ಬಾಬಾ ಸದಾ ಬುದ್ಧಿ ಕ್ಲಿಯರ್ ಮತ್ತು ಕೇರ್ಫುಲ್. ಕೇರ್ಫುಲ್ ಅಂತಂದರೆ ಅಪ್ಪಿ ತಪ್ಪಿಯೂ ನನ್ನನ್ನು ರೋಲ್ ಕಾನ್ಷಿಯಸ್ ಒಳಗೆ, ಕರ್ಮ ಕಾನ್ಷಿಯಸ್ಸಲ್ಲಿ ಮುಳುಗದೆ ನನ್ನ ನಿರಂತರ ಸೋಲ್ ಕಾನ್ಷಿಯಸ್ಸಲ್ಲಿ ಸ್ಥಿತವಾಗಿರುವಂತಹದ್ರ ಕಡೆಗೆ ಅಟೆನ್ಷನ್ ಕೊಡೋದು. ಇದಕ್ಕೆ ಕೇರ್ಫುಲ್ ಅಂತ ಹೇಳ್ತಾರೆ ಬಾಬಾ. ಸದಾ ನೀವು ನಿಮ್ಮ ಬುದ್ಧಿಯ ಪ್ರತಿಯಾಗಿ ಕ್ಲೀನ್ ಮತ್ತು ಕೇರ್ಫುಲ್ ಆಗಿ ಇದ್ದಿದ್ರೆ ಮಾಯೆ ಮೂಲಕ ಏನು ಮುಂದೆ ಪೇಪರ್ ಬರಬಹುದು ಅನ್ನೋದು ಕೂಡ ತಿಳಿದಾಗ ನೀವು ಅದರೊಳಗೆ ಸಹಜ ಪಾಸ್ ವಿತ್ ಆನರ್ ಆಗಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ತಮ್ಮ ಬುದ್ಧಿರೂಪಿ ನೇತ್ರವನ್ನು ಕ್ಲಿಯರ್ ಮತ್ತು ಕೇರ್ಫುಲ್ ಇಟ್ಕೊಡ್ರಿ. ದಿನ ಪ್ರತಿದಿನ ಯಾದ್ ಕಿ ಯಾ ಸೈಲೆನ್ಸ್ ಕಿ ಶಕ್ತಿ ಕೋ ಬಡಾವೋ. ವಿಶೇಷ ಅಂಡರ್ಲೈನ್. ದಿನ ಪ್ರತಿದಿನ ನಿನ್ನೆ ಸೇಮ್ ಯೋಗ, ಇವತ್ತು ಸೇಮ್ ಯೋಗ ಇಲ್ಲ. ದಿನ ಪ್ರತಿದಿನ ನಿಮ್ಮ ಯೋಗ ಪ್ರತಿದಿನದ ನೆನಪು ಮಾಡೋದು ಮತ್ತು ಸೈಲೆನ್ಸಲ್ಲಿ ಮನಸ್ಸನ್ನು ಸ್ಥಿತ ಮಾಡೋದಿದೆಯಲ್ಲ, ಇದನ್ನು ದಿನದಿಂದ ದಿನಕ್ಕೆ ಹೆಚ್ಚಿಸ್ಕೊಡ್ರಿ ಅಂತ ಹೇಳ್ತಾರೆ ಬಾಬಾ. ಪೆಹಲೆ ಸೆ ಹಿ ಮಾಲೂಮ್ ಪಡೇಗಾ ಕಿ ಆಜ್ ಕುಚ್ ಹೋನೆ ವಾಲಾ ಹೇ. ನೀವೆಷ್ಟು ಈ ಶಕ್ತಿಯ ಸೈಲೆನ್ಸ್ನ ಪವರ್ ಹೆಚ್ಚಿಸ್ಕೋತೀರಿ, ಇವತ್ತೇನೋ ಒಂದು ಘಟನೆ ಘಟಿಸೋದಿದೆ ಅಂತ ನಿಮಗೆ ಮೊದಲೇ ಗೊತ್ತಾಗ್ತದ. ಮಾಸ್ಟರ್ ನಾಲೆಜ್ಫುಲ್ पावरफुल बनो तो कभी हार नहीं हो सकता. ಪೂರಾ ಜ್ಞಾನ ಸ್ವರೂಪದಲ್ಲಿ, ಶಕ್ತಿ ರೂಪದಲ್ಲಿ ನೀವಿದ್ರಿ ಅಂತಂದ್ರೆ ನೀವು ಪ್ರಭಾವಿತ ಆಗೋದಿಲ್ಲ, ಆ ಪರಿಸ್ಥಿತಿಗೆ ಸೋಲೋದಿಲ್ಲ. ಆ ಪರಿಸ್ಥಿತಿ, ಆ ಮಾತು, ಆ ಘಟನೆ ನಾರ್ಮಲ್ ಅನಿಸ್ಬಿಡ್ತದ. ಒಂದು ಡ್ರಾಮಾದ ದೃಶ್ಯ ಕಲ್ಪದ ಮೊದಲಿನ ದೃಶ್ಯ ಅದೇ ಸೇಮ್ ರಿಪೀಟ್ ಆಗಿದೆ, ಇದೊಂದು ಸೀನ್ ಅಂತ ಅನುಭವ ಆಗ್ತದೆ ಹೊರತಾಗಿ ನಿಮ್ಮ ಮೇಲೆ ಪ್ರಭಾವ ಆಗೋದಿಲ್ಲ. ಸ್ಲೋಗನ್: पवित्रता ही नवीनता है और यही ज्ञान का ಫೌಂಡೇಶನ್ है. ಪವಿತ್ರತೆಯೇ ಇಲ್ಲಿ ಹೊಸತನ. ಬ್ರಹ್ಮಕುಮಾರೀಸ್ ಒಂದು ಸಂಸ್ಥೆಯೊಳಗೆ ಆಚರಿಸುವಂಥ ವಿಷಯದೊಳಗೆ ಪವಿತ್ರತಾ ಒಂದು ಹೊಸ ವಿಷಯ. ಪರಮಾತ್ಮ ತಿಳಿಸಿರುವಂತಹ, ನಮಗೆ ಪ್ರಾಕ್ಟಿಕಲ್ ಅನುಭವ ಮಾಡಲಿಕ್ಕೆ ಕೊಟ್ಟಿರುವಂತಹ ಒಂದು ಧಾರಣೆಗಳಲ್ಲಿ ಪವಿತ್ರತಾ ಬಹಳ ವಿಶಿಷ್ಟ ನವೀನತೆ ಉಳ್ಳದ್ದಾಗಿದೆ. ಇದೇ ಜ್ಞಾನದ ಫೌಂಡೇಶನ್. ಪವಿತ್ರತಾ ಇಲ್ಲ ಅಂದರೆ ಸತ್ಯ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಜ್ಞಾನ ತಿಳಿತಾ ಇಲ್ಲ, ಜ್ಞಾನದ ಒಂದು ಉಪಯೋಗ ಆಗ್ತಾ ಇಲ್ಲ ಅಂತಂದ್ರೆ ಪವಿತ್ರತೆ ಕೊರತೆ ಇದೆ. ಪವಿತ್ರತಾ ಅಂದ್ರೇನು? ಕೇವಲ ಬ್ರಹ್ಮಚರ್ಯ ಅಲ್ಲ, ಕೇವಲ ಆಹಾರ ಶುದ್ಧೀಕರಣ ಅಲ್ಲ,
ಪವಿತ್ರತಾ ಅರ್ಥಾತ್ ನಾನು ಈ ದೇಹದ ಯಾವುದೇ ಐಡೆಂಟಿಟೀಸ್ ಏನದಾವಲ್ಲ ಅದು ಯಾವುದೂ ನಾನಲ್ಲ. ಹಾಗೆ ಯಾರೆಲ್ಲ ಇದ್ದಾರ, ಇವ್ರು ಎಷ್ಟು ಗ್ರೇಟ್ ಅದಾರ, ಇವರೆಷ್ಟು ರಿಚ್ ಅದಾರ, ಇವರೆಷ್ಟು ಬಡವರದಾರ ಅನ್ನುವ ಈ ಒಂದು ಐಡೆಂಟಿಟಿಯಿಂದ ಯಾರು ಪರೆ, ಯಾರು ಎಲ್ಲರೊಳಗ ನಿರಾಕಾರಿ ಪವಿತ್ರ ಸ್ವರೂಪವನ್ನು ನೋಡ್ತಾರೋ, ತನ್ನೊಳಗೂ ಆ ಪವಿತ್ರ ಸತ್ಯವನ್ನೇ ಅನುಭವ ಮಾಡ್ತಾರೋ, ಅದೇ ನಿರಾಕಾರ ಆಗಿರುವ ಸತ್ಯವನ್ನ ಯಾರು ನಾನು ಅಂತ ತಿಳ್ಕೊಂಡಿದ್ದಾರೋ ಇದಕ್ಕೆ ಪವಿತ್ರತಾ ಅಂತ ಹೇಳಲಾಗ್ತದೆ. ಈ ಪವಿತ್ರತೆಯೇ ಒಂದು ಹೊಸತನ ಹಾಗೂ ಇದೇ ಜ್ಞಾನದ ಫೌಂಡೇಶನ್ ಆಗಿದೆ. ವ್ಯಕ್ತಿಶಾರೆ ಮಹಾನ್ರಾಗೋದಕ್ಕಾಗಿ ಮಧುರತೆ ಮತ್ತು ನಮ್ರತೆ ಗುಣವನ್ನು ಧಾರಣೆ ಮಾಡಿಕೊಡ್ರಿ. आप बच्चों की चलन में मधुरता और मनसा में बेहद की ವೈರಾಗ್ಯ ವೃತ್ತಿ ಹೋ. ಅಂಡರ್ಲೈನ್. ತಾವು ಮಕ್ಕಳ ಚಲನೆಯಲ್ಲಿ ಮಧುರತೆ ಇರಲಿ, ಚಲನೆಯಲ್ಲಿ ಆತ್ಮೀಯತೆ ಇರಲಿ ಅಂತ, ಮನಸ್ಸಿನಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿ ಇರಲಿ. ಇದು ಯಾವುದೂ ಸತ್ಯ ಅಲ್ಲ. ಇಲ್ಲಿ ನಡೆಯುವ ಒಳ್ಳೆಯ ಕೆಟ್ಟ ಯಾವ ಘಟನೆಯೂ ಸತ್ಯ ಅಲ್ಲ. ಇದೊಂದು ನಾಟಕದ ದೃಶ್ಯಗಳು ಮಾತ್ರ ಅನ್ನುವ ಏನು ಸ್ಮೃತಿ ಇದೆ, ಜಾಗೃತಿ ಇದೆ ನನಗೆ, ಇದೇ ವೈರಾಗ್ಯ. ದೋನೋ ಸ್ಮೃತಿ ರಹೆ ತೋ ಪಾಸ್ ವಿದ್ ಆನರ್ಸ್ ಬನ್ ಜಾಯೆಂಗೆ. ಇವೆರಡೂ ನೆನಪಿರ್ಲಿ ಅಂತಾರೆ ಬಾಬಾ. ಸದಾ ಮಧುರತೆ, ಸದಾ ಆತ್ಮೀಯತೆ ಹಾಗೂ ಮನಸ್ಸಿನಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿ ಇದ್ದಾಗ ನೀವು ಪಾಸ್ ವಿದ್ ಆನರ್ ಆಗಕ್ಕೆ ಸಾಧ್ಯ ಇದೆ. मधुरता और नम्रता इन विशेष दो धारणाओं से सदा विश्व कल्याणकारी महादानी वरदानी बन जाएंगे. ಮಧುರತೆ ಹಾಗೂ ನಮ್ರತೆಯ ಈ ವಿಶೇಷ ಎರಡು ಧಾರಣೆಗಳಿಂದ ಸದಾ ವಿಶ್ವ ಕಲ್ಯಾಣಕಾರಿ ಮಹಾದಾನಿ ವರದಾನಿ ಆಗೋದಕ್ಕೆ ಸಾಧ್ಯವಿದೆ ಮತ್ತು ಸಹಜ ಸ್ನೇಹದ ಸಬೂತ್, ಪರಮಾತ್ಮ ಸ್ನೇಹದ ಪ್ರೂಫ್ ಕೊಡೋದಕ್ಕೂ ಸಾಧ್ಯವಿದೆ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ನಿರಾಕಾರ, ಅವಿನಾಶಿ ಆತ್ಮ ಈ ಸೃಷ್ಟಿ ನಾಟಕದಲ್ಲಿ ದೇಹರೂಪಿ ವಸ್ತ್ರವನ್ನು ಧರಿಸಿ ಪಾತ್ರವನ್ನು ಅಭಿನಯ ಮಾಡುತ್ತಿರುವೆ. ಈ ನಾಟಕದಲ್ಲಿ ಮನಸ್ಸಿನ ಎದುರು ಅನೇಕ ಪರಿಸ್ಥಿತಿಗಳು, ಮಾತುಗಳು ಬರುತ್ತಲೇ ಇರುತ್ತವೆ. ಆದರೆ ಇಲ್ಲಿವರೆಗೆ ಮನುಷ್ಯ ಜೀವನದಲ್ಲಿ ಬರುವಂಥ ಪ್ರತಿಯೊಂದು ಮಾತು, ಘಟನೆ, ಪರಿಸ್ಥಿತಿಗೆ ಹೆದರಿ ಅಲಗಾಡುತ್ತಿದ್ದೆ, ಭಯಭೀತವಾಗುತ್ತಿದ್ದೆ. ಆದರೆ ಈಗ ಪರಮಾತ್ಮ ತಂದೆಯ ಸತ್ಯ ಜ್ಞಾನ ಅರಿತ ಮೇಲೆ ನನಗೀಗ ಅರ್ಥವಾಗಿದೆ, ಇಲ್ಲಿ ಭಯಪಡಿಸುವಂಥದ್ದೇನೂ ಇಲ್ಲ. ಇದೆಲ್ಲವೂ ಸಿನಿಮಾದ ಪರದೆಯ ಮೇಲೆ, ಸ್ಕ್ರೀನ್ನ ಮೇಲೆ ನಡೀತಾ ಇರುವಂತಹ ನಾಟಕದ ದೃಶ್ಯಗಳು ಮಾತ್ರ. ನಾನು ಈ ನಾಟಕ, ಈ ಪಾತ್ರ, ಇಲ್ಲಿ ಎಲ್ಲ ಮಾತು ಘಟನೆಗಳಿಂದ ಪರೆಯಾಗಿರುವ ಅವಿನಾಶಿ ಸತ್ಯ ನಾನು. ನನ್ನ ಸೈಲೆನ್ಸ್, ಶಾಂತಿ, ಇದು ನನ್ನ ಮೂಲ ಸತ್ಯವಾಗಿದೆ. ಶೋರ್ ಪಾತ್ರದಲ್ಲಿದೆ, ಗದ್ದಲ ಪಾತ್ರದಲ್ಲಿದೆ. ನಾನು ಆತ್ಮ ಏಕ್ದಮ್ ಶಾಂತ್, ಶಕ್ತಿಶಾಲಿಯಾಗಿರುವೆನು. ಓಂ ಶಾಂತಿ.